ಸೂಪರ್ ಪ್ರೈಮ್ ಎಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ನೋಡೋಣ. ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಮತ್ತಷ್ಟು ಜೋರಾಗಿದೆ. ಸರ್ವೆಗೆ ಅಧಿಕಾರಿಗಳಿಗೆ ಬಂದಿದ್ರು, ಅವ್ರನ್ನ ಅಟ್ಟಾಡಿಸಿ ಹಲ್ಲೆ ಮಾಡಲಾಗಿದೆ. ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಇನ್ನು ರಾಹುಲ್ ಗಾಂಧಿ ವಿದೇಶದಿಂದ ಮರಳುತ್ತಾ ಇದ್ದಂತೆಯೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ಜೋರಾಗಿದ್ದು, ಇನ್ನೆರಡು ದಿನಗಳಲ್ಲಿ ನಾಯಕರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಹಾಗೆಯೇ ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇವತ್ತು ಕೇಂದ್ರ ಹಾಗೂ ಯುಪಿ ಸರ್ಕಾರ ಜೊತೆಗೆ ಟ್ರಸ್ಟ್ಗೆ ನೋಟಿಸ್ ಜಾರಿಯಾಗಿದೆ. ಕರ್ನಾಟಕದ ದೇಗುಲಗಳಲ್ಲಿ ಹೊಸ ಎಸ್ಒಪಿಯನ್ನು ಜಾರಿಗೊಳಿಸಲಾಗಿದೆ. ಹಾಗೆಯೇ ದಸರಾದಲ್ಲಿ ಕಂಬಳ ಆಯೋಜನೆಗಾಗಿ ಮರಗಳನ್ನು ಕಡಿದಿದ್ದಾರೆ. ಮೈಸೂರು ಅರಣ್ಯ ಇಲಾಖೆ ಎಫ್ಐಆರ್ ದಾಖಲಿಸಿದೆ. ರಾಜಕೀಯ ಸಂಘರ್ಷ ಜೋರಾಗಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತಾರಕಕ್ಕೇರಿದ್ದು, ಇರಾನ್ನ 140ಕ್ಕೂ ಹೆಚ್ಚು ಕಡೆ ಧ್ವಂಸ ಮಾಡಿದ್ದಾಗಿ ಅಮೆರಿಕ ಹೇಳಿಕೊಂಡಿದೆ. 13 ವಿಶ್ವ ನಾಯಕರನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ಯೋಜನೆ ವಿಷಯದಲ್ಲಿ ಪರ ವಿರೋಧ ಪ್ರತಿಭಟನೆಗಳು 10 ದಿನಗಳಿಂದ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಆದರೆ ಇವತ್ತು ಏಕಾಏಕಿ ಗಲಾಟೆಯ ಹಂತಕ್ಕೆ ಹೋಗಿದೆ. ಸರ್ವೆ ನಡೆಸೋದಕ್ಕೆ ಅಂತೇಳಿ ಅಧಿಕಾರಿಗಳು ಇವತ್ತು ಅಲ್ಲಿಯ ಹಳ್ಳಿಗೆ ಬಂದಿದ್ರು. ಅವರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಪೊರಕೆಯಲ್ಲಿ ಹೊಡೆಯಲಾಗಿದೆ. ರಕ್ಷಣೆಗೆ ಬಂದ ಇನ್ಸ್ಪೆಕ್ಟರ್ ಕೂಡ ಕಲ್ಲೇಟಿನಿಂದ ಆಸ್ಪತ್ರೆ ಸೇರಿದ್ದಾರೆ. ರೈತರ ಆಕ್ರೋಶ ಕಟ್ಟೆಯೊಡೆದ ದೃಶ್ಯ ಸ್ಥಳದಲ್ಲಿ ಗೋಚರವಾಗ್ತಾ ಇತ್ತು. ಬಿಡದಿಯ ಮಂಡ್ಲಹಳ್ಳಿ ಭಾಗದಲ್ಲಿ ಟೌನ್ಶಿಪ್ ಯೋಜನೆಗೆ ಭೂಮಿ ಸರ್ವೆ ಮಾಡೋದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ಬಂದಿದ್ರು. ಆದರೆ ರೈತರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಕೊನೆಗೆ ಪೊಲೀಸರ ಭದ್ರತೆಯಲ್ಲಿ ಸರ್ವೆಗೆ ಮುಂದಾದರು. ಆಗ ಯೋಜನೆ ವಿರೋಧಿಸ್ತಾ ಇರುವಂತಹ ರೈತರು ಏಕಾಏಕಿ ಸರ್ವೆ ನಡೆಸ್ತಾ ಇದ್ದಂತಹ ಅಧಿಕಾರಿಗಳ ಕಡೆಗೆ ದಾಳಿ ಮಾಡಿದರು. ರೈತ ಮಹಿಳೆಯರು ಕೈಯಲ್ಲಿ ಪೊರಕೆ ತಗೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೀಗೆ ಸರ್ವೆಗೆ ಬಂದಿದ್ದ ಅಧಿಕಾರಿಗಳು ಭಯ ಬಿದ್ದು ಓಡಿ ಹೋಗಿ ಕಾರ್ ಹತ್ಕೊಂಡು, ಆದರೆ ಕಾರಿಗೂ ಕೂಡ ರೈತರು ಮುತ್ತಿಗೆ ಹಾಕಿದ್ದಾರೆ. ಕಾರಿನ ಒಳಗಿದ್ದವರನ್ನು ಕೂಡ ಆಚೆ ಎಳೆದು ಹಲ್ಲೆ ಮಾಡೋದಕ್ಕೆ ಮುಂದಾದರು. ಪೊಲೀಸರು ರೈತ ಮಹಿಳೆಯರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ರೈತ ಮಹಿಳೆಯರು ಬಿಡಲಿಲ್ಲ. ಅಟ್ಟಾಡಿಸ್ಕೊಂಡು ಮಹಿಳೆಯರು ಪುರುಷರು ಅಂತ ನೋಡದೆ ಪೊರಕೆ, ಕಲ್ಲು, ದೊಣ್ಣೆಗಳಿಂದ ದಾಳಿ ಮಾಡಿದ್ದಾರೆ. ಸರ್ವೆ ಅಧಿಕಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ, ರೈತರು ಕೈಯಿಂದ ರಕ್ಷಣೆ ಮಾಡೋದಕ್ಕೆ ಪೊಲೀಸರು ನಂತರ ಕಾರ್ ಹತ್ತಿಸೋದಕ್ಕೆ ಮುಂದಾದರು. ಆದರೆ ಕಾರ್ಗಳ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ರೈತರು ಎಸೆದಿದ್ದಾರೆ. ಗಾಜುಗಳನ್ನು ಪುಡಿ ಪುಡಿ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೀಗೆ ಸರ್ಕಾರಿ ಅಧಿಕಾರಿಗಳನ್ನು ರೈತರಿಂದ ರಕ್ಷಿಸೋದಕ್ಕೆ ಹೋದಂತಹ ಪೊಲೀಸರಿಗೂ ಕೂಡ ಗಾಯಗಳಾಗಿವೆ. ದಾಳಿ ಮಾಡ್ತಾ ಇದ್ದಂತಹ ಮಹಿಳೆಯರನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋಗಿ ಮಹಿಳಾ ಪೊಲೀಸರು ಕೆಳಗೆ ಬಿದ್ದು ಗಾಯ ಮಾಡಿಕೊಂಡಿದ್ರು. ಇನ್ನು ಇನ್ಸ್ಪೆಕ್ಟರ್ ತಲೆಗೂ ಕೂಡ ಕಲ್ಲು ಬಿದ್ದು ರಕ್ತ ಹರಿದಿದೆ. ರಾಮನಗರ ಗ್ರಾಮಾಂತರದ ಇನ್ಸ್ಪೆಕ್ಟರ್ ಮುರಳಿ ತಲೆಗೆ ಕಲ್ಲಿನ ಏಟು ಬಿತ್ತು. ತಲೆಗೆ ಗಾಯವಾದ ಕಾರಣಕ್ಕೆ ಪೊಲೀಸರು ಕೂಡ ಕಕ್ಕಾಬಿಕ್ಕಿಯಾದರು. ನಾವಲ್ಲಿ ಗಲಾಟೆ ಮಾಡ್ತೇವೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ನಾವಲ್ಲಿ ಗಲಾಟೆ ಮಾಡ್ತೇವೆ. ಇನ್ನು ರೈತರ ಕಣ್ತಪ್ಪಿಸಿ ಸರ್ವೆ ಮಾಡ್ತಾ ಇದ್ದಂಥವ್ರನ್ನು ಕೂಡ ಬಿಡಲಿಲ್ಲ. ಅಧಿಕಾರಿಗಳು ಎಲ್ಲೆಲ್ಲಿ ಇದ್ರೋ ಅಲ್ಲಿಗೆ ಹೋಗಿ ಅಟ್ಟಾಡಿಸಿದ್ರು. ಓಡಿಸ್ಕೊಂಡು ಹೋಗಿ ಕಾರ್ ಹತ್ತುತ್ತಿದ್ದವರ ಮೇಲೆ ಕೂಡ ಹಲ್ಲೆ ಮಾಡಲಾಯಿತು. ಅಧಿಕಾರಿಗಳು ಕುಳಿತಿದ್ದ ಜೀಪ್ಗೆ ಕಲ್ಲು ತೂರಾಟ ನಡೆಸ್ತಾ ಇದ್ದದರ ಪರಿಣಾಮವಾಗಿ ಅಧಿಕಾರಿಗಳು ಭಯದಿಂದ ಕಾರ್ಗಳ ಒಳಗಡೆ ಮತ್ತು ಹೊರಗಡೆಯೂ ಕೂಡ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಹೆಂಗಣ ಮಾಡ್ತಾ ಇರೋಣ. ಏನೋ ಈ ಗಲಾಟೆಯ ವೇಳೆ ಕೆಲವು ರೈತರು ಕೂಡ ಅಸ್ವಸ್ಥಗೊಂಡಿದ್ರು. ಕೆಂಶೆಟ್ಟಿ ದೊಡ್ಡಿ ಗ್ರಾಮದ ರೈತ
ಕೃಷ್ಣಪ್ಪ ತಲೆಗೆ ಗಾಯ ಮಾಡಿಕೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಯಿತು. ಗಲಾಟೆಗಳೆಲ್ಲವೂ ಆಗ್ತಾ ಇದ್ದಂತೆಯೇ ಪೊಲೀಸರ ಮುಂದೆ ಕಣ್ಣೀರಿಟ್ಟ ಮಹಿಳೆಯರನ್ನ ಮನವೊಲಿಸುವ ಕೆಲಸಗಳು ಕೂಡ ಆದವು. ಈ ವೇಳೆ ರೈತ ಮಹಿಳೆಯರು ನಮ್ಮ ಭೂಮಿಯನ್ನು ಕಿತ್ಕೊಳ್ಬೇಡಿ ಅಂತ ಆಕ್ರೋಶ ಹೊರಹಾಕಿದ್ರು. ನಾವು ಪೊಲೀಸ್ನವ್ರ ಜೊತೆಲ್ಲ ಇಲ್ಲಿ ಕುಂಡಿಸ್ಕೊಂಡು ನಮ್ಗೆಲ್ಲ ಒಳ್ಳೆ ನೈಸಾಗಿ ಪೊಲೀಸ್ನವರೆಲ್ಲ ಮಾತಾಡಿ ಆ ಕಡೆಯಿಂದ ಬಂದು ಎಲ್ಲ ಸರ್ವೆ ಮಾಡಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ ಸರ್. ರೈತರು ಅಂದ್ರೆ ಸುಮ್ನೆ ಅವ್ರು ಹೇಳಿದ್ನ ಕೇಳ್ಕೊಂಡು ಇರೋ ರೈತರುಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವರು ಇವತ್ತೆಲ್ಲ ಮಾತುಕತೆನೂ ಆಯ್ತು ಸರ್, ಪರ್ಕೆ ಸೇವೆನೂ ಆಯ್ತು ಸರ್. ನಾವು ರೈತರುಗಳೆಲ್ಲ ರೊಚ್ಚಿಗೆದ್ದು ಆ ಸರ್ವೆಯವ್ರನ್ನೆಲ್ಲ ಅವರು ಪೊಲೀಸ್ನವರೆಲ್ಲ ರೈತರು ನೋಡಿದ್ರು ಸರ್. ನಮ್ ರೈತರು ಪಾಪ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಸರ್. ಆ ತರ ಎಲ್ಲ ಮಾಡಿ ಗಲಾಟೆ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ ಸರ್. ಸರ್ ಒಪ್ಪಿಗೆ ಇರೋರು ಮಾಡ್ಕೊಳ್ಳಿ, ನಮ್ಗೆ ನಿಮ್ ಭೂಮಿ ನಾನು ಬಿಟ್ಬಿಡ್ತೀನಿ ಅಂತ DC ಅವ್ರು ನಮ್ಗೊಂದು ಆರ್ಡರ್ ಕೊಡ್ಲಿ ಅಷ್ಟೇ. ನಾವ್ ಆರ್ಡರ್ಗೋಸ್ಕರ ಕಾಯ್ತಾ ಇರೋದು. ಒಪ್ಪಿಗೆ ಕೊಟ್ಟಿರೋ ರೈತರದೇ ಮಾಡ್ತಾ ಇರೋದು. ಈಗ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವು 1.5 ವರ್ಷದಿಂದ ಸ್ಟ್ರೈಕ್ ಮಾಡ್ತಿದೀವಿ. ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದೇಂಗೆ ಅವ್ರಿಗೆ ಇಷ್ಟು ಬೇಗನೆ ನ್ಯಾಯ ಕೊಡ್ತಾರೆ ಸರ್ಕಾರ? ಯಾಕೆ ಸರ್ಕಾರ ಕಣ್ಣಿಲ್ವಾ ಸರ್? ಪೊರ್ಕೆ ಸೇವೆನೂ ಮಾಡಿದೀವಿ, ಯಾರಿಗೂ ಕುಗ್ಗೋದು ಜಗ್ಗೋದು ಏನೂ ಇಲ್ಲ ಸರ್. ನೆಕ್ಸ್ಟ್ ಬರಬಾರದು. ರೈತ ಮಹಿಳೆಯರ ಮುಂದೆ ಯಾವ್ದು ಅಲ್ಲ, ಯಾವ ಸರ್ಕಾರನೂ ಅಲ್ಲ ಸರ್. ಇಷ್ಟಕ್ಕೆ ಸುಮ್ಮನಾಗದಂತಹ ರೈತರು ಸ್ಥಳದಲ್ಲಿಂದ ತೆರಳೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪಟ್ಟು ಹಿಡಿದು ಹೋರಾಟಕ್ಕೆ ಕುಳಿತರು. ಅಷ್ಟೇ ಅಲ್ಲದೆ ಹೊಲದಲ್ಲೇ ಊಟಕ್ಕೆ ಕುಳಿತರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಬೆಂಗಳೂರು ದಕ್ಷಿಣದ SP R ಶ್ರೀನಿವಾಸ್ ಗೌಡ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಸರಿಯಲ್ಲ, ಕಾನೂನು ಕೈಗೆ ತೆಗೆದುಕೊಂಡ್ರೆ ಸರಿ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಆಗ SP ಜೊತೆಗೂ ಕೂಡ ವಾಗ್ವಾದಕ್ಕಿಳಿದ ರೈತರು ಸರ್ವೆ ಕೆಲಸ ಮಾಡೋದಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಪಟ್ಟು ಹಿಡಿದರು. ಸ್ಥಳಕ್ಕೆ ಆಗಮಿಸಿದಂತಹ IGP ಕೂಡ ರೈತರ ಮನವೊಲಿಕೆಗೆ ಪ್ರಯತ್ನಿಸಿದರು. ಪೊಲೀಸ್ ಅಧಿಕಾರಿಗಳ ಮನವಿಗೂ ರೈತರು ಮಾತ್ರ ಜಗ್ಲೇ ಇಲ್ಲ. ರೈತರ ಮೇಲೆ ದಬ್ಬಾಳಿಕೆ ಮಾಡಿದರೆ ಸುಮ್ಮನಿರೋದಿಲ್ಲ ಅಂತ ಕಿಡಿಕಾರಿದ್ರು. ಹಾಗೇನಾದರೂ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಮಾಡಿದರೆ ವಿಷ ಕುಡಿಯೋದಾಗಿ ಎಚ್ಚರಿಕೆ ಕೊಟ್ಟರು. ಹೀಗಾಗಿ ತಾತ್ಕಾಲಿಕವಾಗಿ ಇವತ್ತಿನ ಸರ್ವೆಯನ್ನು ಸ್ಥಗಿತಗೊಳಿಸಲಾಯಿತು. ಅಲ್ಲಿ ನಮ್ಮ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ GPDL ಒಬ್ರು ಅಧಿಕಾರಿ, ಉನ್ನತ ಅಧಿಕಾರಿ ಬಂದಿರೋ. ಸೊ ಅಧಿಕಾರಿಗಳು ಚರ್ಚೆ ಮಾಡ್ತಿದ್ವು, ಏನೋ ಹಿಂಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಯ್ತು ಮೇಲಧಿಕಾರಿಗಳು ಮಾತಾಡ್ತೀವಿ ವೇಟ್ ಮಾಡಿ ಅನ್ಬಿಟ್ಟು ನಮ್ಮ ತಾವು ಸಭೆ ಮಾಡ್ತಾ ಇದ್ರು. ಒಂದು ಭಾಗ, ಇನ್ನೊಂದು ಭಾಗ 300 ಮೀಟರ್ ದೂರದಲ್ಲಿ ರೈತ ತಂಡನ ಬಿಟ್ಟು JMC ಮಾಡಿಸ್ತಾವ್ರೆ. ನಮ್ಗೆ ಗೊತ್ತಾಗ್ಲಿಲ್ಲ. ರೈತರಿಗೂ ಮತ್ತೆ ಪೊಲೀಸರಿಗೂ ಮತ್ತೆ GPD ಅಧಿಕಾರಿಗಳು ಚರ್ಚೆ ಆಯ್ತು. ನಾವು ಕೂತಿದ್ವಿ 1 hour. ಅಲ್ಲೂ ನಮ್ಮ ಮಾಹಿತಿನೇ ಇಲ್ಲ, JMC ಮಾಡಿಸ್ತಾ ಇದ್ರು. ಅಲ್ಲಿಂದ ಗೊತ್ತಂತ ಕೆಲವು ರೈತರುಗಳು ತಮ್ಮ ಮಹಿಳೆಯರು ಹೋಗಿ ತಡೆಯುವಂತ ಪ್ರಯತ್ನ ಮಾಡೋರು. ಆ ತಡೆಯುವಂತ ಸಮಯದಲ್ಲಿ GPD ಇಂದ ಬಂದಂತ JMC ಅಧಿಕಾರಿಗಳು ನಮ್ಮ ಮಹಿಳೆಯರ ಮೇಲೆ ಮತ್ತೆ ನಮ್ಮ ರೈತರ ಮೇಲೆ ತುಂಬಾ ಕೆಟ್ಟದಾಗಿ ಅವಾಚ್ಯ ಬೈಯೋದು, ಇನ್ನೊಂದು ಟೆಂಪ್ಟ್ ಮಾಡೋರು. ಭೂಸ್ವಾಧೀನ ಕೈ ಬಿಟ್ರೆ ಪಾಯಸ ಕುಡಿತೀವಿ, ಇಲ್ಲಾಂದ್ರೆ ವಿಷ ಕುಡಿತೀವಿ. ಇವತ್ತು ಒಂದು ಬಾಟ್ಲವೆ, ಮುಂದಿನ ಸಾವಿರಾರು ಬಾಟ್ಲು ವಿಷದ ಬಾಟ್ಲುಗಳು ಕೈಗೆ ಬರ್ತವೆ. ಅದು ತೋರ್ಸ್ತೀವಿ, ವಿಡಿಯೋ ಮುಖಾಂತರ ತೋರ್ಸಕ್ ಬರಲ್ಲ. ಅದನ್ನ ನಾವು ಯಾಕೆಂದ್ರೆ ಕುಡಿಯೋಕೆ ಬರ್ತೀವಿ. ಯಾಕೆಂದ್ರೆ ನಮ್ಗೆ ಇವತ್ತು ಭೂಮಿ ಉಳಿದ್ರೆ ಮಾತ್ರನೇ ನಮಗೆ ರೈತರುಗಳಿಗೆ, ಇಲ್ಲಾಂದ್ರೆ ನಮಗೆ ಬೇರೆ ಜೀವನ ಗೊತ್ತಿಲ್ಲ ನಮಗೆ. ನಾವು ಬಡ ರೈತರಿಗೆ ಇವರೆಲ್ಲ 10 ಗುಂಟೆ 15 ಗುಂಟೆ ಅರ್ಧ ಎಕರೆ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು ಎಲ್ಲಿಗೋಗ್ಬೇಕು? ಇದೇ ಗತಿ ನಮಗೆ. ಈ ಭೂಸ್ವಾಧೀನ ಮಾಡಲೇಬೇಕು ಅಂದ್ರೆ ಈ ಸರ್ಕಾರ ಇಲ್ಲ ಅವರೇ ತರಿಸ್ಕೊಟ್ಬಿಡ್ಲಿ ನಮ್ಗೆ ಸಾವಿರಾರು ಕೂತ್ಕೋತಿ ಸಾಲಾಗೆ, ಅವ್ರ ಎದುರಿಗೆ ಸರ್ಕಾರ ಎದುರಿಗೆ ಕೊಡ್ಬಿಡ್ತೀವಿ ನಾವು. ಇಲ್ಲಿ ರೈತರು ಒಂದು ಕಡೆಯಲ್ಲಿ ಹೋರಾಟವನ್ನು ನಡೆಸಿದ್ದಾರೆ. ಹೌದು, ಅವರ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿ ಅವ್ರಿಗೂ ಕೂಡ ಹೋರಾಟ ಅನಿವಾರ್ಯ. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು ಸರ್ಕಾರದ ಕೆಲಸಕ್ಕಾಗಿ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಕೇಸ್ಗಳನ್ನು ದಾಖಲಿಸಲಾಗಿದೆ. ಇದರಲ್ಲಿ ಒಳಸಂಚು, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣವನ್ನು ದಾಖಲಿಸಲಾಗಿದೆ. BNS 221 ಸೆಕ್ಷನ್ನ ಅಡಿಯಲ್ಲಿ ರೈತರ ಮೇಲೆ ಕೇಸ್ ದಾಖಲಿಸಲಾಗಿದ್ದು, ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು 6 KSRP ತುಕಡಿಯನ್ನು ಈಗಾಗಲೇ ಇಲ್ಲಿಗೆ ನಿಯೋಜನೆ ಮಾಡಲಾಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ಬಂಧನಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಂದು GPDA ವತಿಯಿಂದ JMC ಸರ್ವೆ ಆಗ್ತಿತ್ತು. ಆ ಸರ್ವೆಗೆ ಏನು ಲೋಕಲ್ ರೈತರುಗಳಿದ್ದಾರೆ ಮತ್ತೆ ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಬಟ್ ಏನು ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಜೊತೆಗೆ ಏನು ನಮ್ಮ ಪೊಲೀಸರಿಗೆ ಕೆಲವು ಸಿಬ್ಬಂದಿಗಳಿಗೆ ಕಲ್ಲಲ್ಲಿ
ಹೊಡೆದಿದ್ದಾರೆ. ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸ್ತೀವಿ. ಒಂದು 2 ಪ್ರೈವೇಟ್ ವೆಹಿಕಲ್ಸ್ಗಳದ್ದು ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ನಮ್ಮ 3 ಸಿಬ್ಬಂದಿಗಳಿಗೆ ಏಟಾಗಿದೆ. ಒಬ್ರು DYSPಗೆ ಮತ್ತೆ ಒಬ್ರು ಇನ್ಸ್ಪೆಕ್ಟರ್ಗೆ ಮತ್ತೆ ಒಬ್ರು ಸಿಬ್ಬಂದಿಗೆ ಏಟ್ ಬಿದ್ದಿದೆ. ಏನು GBDA ಕಡೆಯಿಂದ ಸರ್ವೆಗೆ ಬಂದಂತ ಕೆಲವು ಅಧಿಕಾರಿಗಳಿಗೆ ಗೆರಾವು ಮಾಡಿ ಮುತ್ತಿಗೆ ಮಾಡಿ ಹಾಕಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾವು ಆಕ್ಷನ್ ತಗೊಂಡು. ಇನ್ನು ಬಿಡದಿ ಟೌನ್ಶಿಪ್ ಪರವಾಗಿರುವಂತಹ ರೈತರು ಟೌನ್ಶಿಪ್ ವಿರೋಧಿ ರೈತರ ವರ್ತನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. 27 ಜನರಿಗೆ ನೋಟಿಸ್ ಕೊಟ್ಟಿದ್ರು. ಈ ಪೈಕಿ 23 ಜನ ರೈತರು ಒಪ್ಪಿದ್ದಾರೆ. ಹಾಗಾಗಿ ಅಧಿಕಾರಿಗಳು JMC ಸರ್ವೆಗೆ ಬಂದಿದ್ರು. ನ್ಯಾಯಾಲಯದ ಮೂಲಕ ಪ್ರಶ್ನೆ ಮಾಡೋದು ಬಿಟ್ಟು ಗಲಾಟೆ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. 70 ಎಕರೆ 62 ಎಕರೆ ಒಡರಳ್ಳಿ ಅದರ JMC ಮಾಡೋ ಕಾರ್ಯಕ್ರಮ ಇದಿತ್ತು. ಅದರಲ್ಲಿ ಮಂಡಳಿ ದೊಡ್ಡಲ್ಲಿ ರೈತರುಗಳು ಅರ್ಜಿ ಕೊಟ್ಟಿದ್ದಾರೆ. 27 ಜನಕ್ಕೆ 23 ಜನ ಅರ್ಜಿ ಕೊಟ್ಟವ್ರೆ. ನಮ್ಮ ಜಮೀನು JMC ಮಾಡಿ ನಮಗೆ ಹಣವನ್ನು ಪರಿಹಾರ ಕೊಡಿ ಅಂತ. ಅವ್ರು ಅರ್ಜಿ ಕೊಟ್ಟ ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು GBDಯಿಂದ ಅವ್ರಿಗೆ ಸರ್ವೆಗೆ JMCಗೆ ಅಧಿಕಾರಿ ಕಳಿಸಿದ್ದಾರೆ. ಅದಕ್ಕೆ ಇಲ್ಲಿ ಇಲ್ಲದೇ ಇರೋ ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆ ಯಾಕೆ ನಡೀತು ಅಂತ ನಮ್ಗೆ ಅರ್ಥ ಆಯ್ತಿಲ್ಲ. 23 ಜನ ಕೊಟ್ಟವ್ರೆ, ಸುಮ್ಮನೆ ಯಾರನ್ನೂ ಮಾಡಿಲ್ಲ. ಒಪ್ಪಿಗೆಂದಾನೆ ಸ್ವಾಮಿ ತಿರುಗಿ ನಾವು ಬಲಂತ ಮಾಡಿ ಇದು ಮಾಡಿದ್ದೀವಿ. ನಮ್ಗೆ ಒಪ್ಪಿಗೆ ಸ್ವಾಮಿ, ನಮ್ಮ ಕೈಲಿ ಆಗಲ್ಲ. 78 ವರ್ಷ ನಮಗೆ, ನಮ್ಮ ಮಕ್ಕಳ ಕೈಲೂ ಆಗಲ್ಲ. ನಾವು ಕೊಡೋದೆ. ಇನ್ನು ಇಂದು ಬಿಡದಿಯಲಾದಂತಹ ಘಟನೆಗೆ ಸರ್ಕಾರದ ಚಿತಾವಣೆಯೇ ಕಾರಣ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಶಾಂತಿಯುತ ಹೋರಾಟ ಮುಂದುವರಿಸಿ ಅಂತ ರೈತರಿಗೆ ಮನವಿ ಮಾಡಿಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡಿದರೆ ರೈತರು ಮತ್ತೇನು ಮಾಡ್ತಾರೆ ಅಂತ ವಿರೋಧ ಪಕ್ಷದ ನಾಯಕ R ಅಶೋಕ್ ಕೂಡ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ, ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಿಡದಿ ರೈತರು ಏನು ಹೇಳ್ತಾ ಇದ್ದಾರೆ, ಇದು ಫಲವತ್ತಾದ ಭೂಮಿ. ಸುಮಾರು ಒಂದು 10 ರಿಂದ 12 ಲಕ್ಷ ತೆಂಗಿದೆ, ಒಂದು 7-8 ಲಕ್ಷ ಅಡಿಕೆ ಮರ ಇದೆ, ಒಂದು 5-6 ಲಕ್ಷ ಮಾವಿನ ಮರಗಳಿದೆ. ಅಷ್ಟು ಫಲವತ್ತಾಗಿದೆ, ಅಷ್ಟು ಗ್ರೀನರಿ ಇರೋವಂಥದ್ದು. ನೀವು ಅದನ್ನು ಅಕ್ವೈರ್ ಮಾಡಿ ನೀವು ರಿಯಲ್ ಎಸ್ಟೇಟ್ ಮಾರಾಟ ಮಾಡೋಕ್ಕೆ ಹೊರಟ್ರೆ ಇನ್ನೇನು ಹೇಳ್ತಾರೆ? ರೈತರ ನೀವು ರೈತನ ಕನ್ವಿನ್ಸ್ ಮಾಡಬೇಕಾಯ್ತು, ಅದನ್ನು ಮಾಡಿಲ್ಲ. ರೈತರನ್ನ ಕೊಂಡ್ಕೊಳಕ್ಕೆ ಹೋಗ್ತಾ ಇದ್ದೀರಾ. ಹೀಗೆ ರೈತರ ವಿಚಾರದಲ್ಲಿ ಪರ ವಿರುದ್ಧದ ಹೋರಾಟ ಅಂತೂ ಮುಂದುವರೆದಿದೆ. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ 1.5 ತಿಂಗಳು ಸಮೀಪಿಸ್ತಾ ಇದೆ. ತಮ್ಮ ಜೊತೆಗೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವಂಥವ್ರನ್ನ ಬಿಟ್ಟರೆ ಅವರ ಕ್ಯಾಬಿನೆಟ್ನಲ್ಲಿ 20 ಸ್ಥಾನಗಳು ಈಗಲೂ ಕೂಡ ಖಾಲಿ ಉಳಿದಿದ್ದಾವೆ. ಕಳೆದ ಕೆಲ ದಿನಗಳಿಂದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ವಿದೇಶದ ಪ್ರವಾಸದಲ್ಲಿದ್ದರ ಕಾರಣದಿಂದಾಗಿ ರಾಹುಲ್ ಗಾಂಧಿ ಅವರ ಭೇಟಿಯಾಗದೆ ಸಂಪುಟ ವಿಸ್ತರಣೆಗೆ ಒಪ್ಪಿಗೆಯನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗಿಲ್ಲ. ಇಂದು ರಾತ್ರಿ ರಾಹುಲ್ ಗಾಂಧಿ ವಾಪಸ್ಸಾಗುವ ಸಾಧ್ಯತೆ ಇದ್ದು, ಹೀಗಾಗಿ ಸಂಪುಟದ ವಿಸ್ತರಣೆಯ ಸುದ್ದಿ ಕೂಡ ಮತ್ತೆ ಗರಿಗೆದರಿದೆ. ರಾಹುಲ್ ಗಾಂಧಿ ದಿಲ್ಲಿಗೆ ವಾಪಸ್ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆಯೇ ಆಕಾಂಕ್ಷಿಗಳ ಕಿವಿ ನೆಟ್ಟಗಾಗಿದ್ದು ಸಂಪುಟ ಸೇರೋದಕ್ಕೆ ಲಾಬಿ ಶುರು ಮಾಡಿದ್ದಾರೆ. ಈ ಮಧ್ಯೆ ಇನ್ನೆರಡು ದಿನಗಳಲ್ಲಿ ಸಿಎಂ DK ಶಿವಕುಮಾರ್, KPCC ಅಧ್ಯಕ್ಷ BK ಹರಿಪ್ರಸಾದ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರೆ. ಆಷಾಢದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂತಹ ಕುತೂಹಲ ಈಗ ಸೃಷ್ಟಿಯಾಗಿದೆ. ನೋಡಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ, ನಂಬರ್ 1. ಈಗ ಮುಂಚಿತವಾಗೇನೆ, ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನಂಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲಿ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಸ್ತರಣೆ ಯಾವಾಗ? ತಮ್ಮನ್ನು ಕೂಡ ಕೆಲಸ ಪರಿಸ್ಥಿತಿ ಇದೆ ಇಲ್ಲ, ಸಚಿವರುಗಳೇ ಇಲ್ಲಲ್ಲ ಸರ್. ಆದಷ್ಟು ಬೇಗನೆ ಆಗ್ತದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೆಹಲಿಗೆ, ತಾವು ಹೋಗಿ 3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ, ನನಗೂ ನಾವು ಇಲ್ಲೇ ಅದ್ರ ಗೊತ್ತಿಲ್ಲ. ಬೆಂಗಳೂರು ಹೋದ್ಮೇಲೆ ಗೊತ್ತಾಗೋದು. ನೋಡೋಣ, ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆಯಲ್ಲ ಎಲ್ಲರದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಸಚಿವ ಸ್ಥಾನ ಬೇಕಂತ ಕೇಳಿದಾರ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ.
ನಾವು ಯಾರಿಗೆ ಶಿಫಾರಸ್ ಮಾಡಿಲ್ಲ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತಾರೆ. ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಆಷಾಢದಲ್ಲಿ ಈಗ ಇವರು ಬ್ರಾಹ್ಮಣರೆಲ್ಲನೂ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? ಸಂಪುಟ ಸಚಿವರ ವಿಸ್ತರಣೆ ಇದು ವರಿಷ್ಠರಿಗೆ ಬಿಟ್ಟಿದ್ದು. ಒಂದು ಕಡೆ ಬರ ಇದೆ, ಒಂದು ಕಡೆ ನೆರೆ ಇದೆ. ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹಗಲಿರುಳು ಶ್ರಮ ಮಾಡ್ತಾ ಇದ್ದೇವೆ. ನಿರಂತರವಾಗಿ ಇವತ್ತು ನಾವು ನಿಗಾ ಇಕ್ಕಿದ್ದೇವೆ ಮತ್ತು ಉತ್ತಮ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಅದನ್ನು ಮುಂದುವರಿಸ್ತೇವೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರು ಅವ್ರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಇನ್ನು DK ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳ ಸರ್ಕಸ್ ಕೂಡ ಬಹಳ ಜೋರಾಗಿ ನಡೀತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, CM DK ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಅಂತ ದುಂಬಾಲು ಬೀಳ್ತಾ ಇದ್ದಾರೆ. ಹೀಗಾಗಿ 3 ರಾಜ್ಯ ನಾಯಕರುಗಳ ಮನೆಗಳು ಈಗ ಪವರ್ ಹೌಸ್ಗಳಾಗಿ ಮಾರ್ಪಾಟಾಗಿವೆ. ಆಷಾಢಕ್ಕೆ ಏನು ಎಫೆಕ್ಟ್ ಆಗ್ದಂಗೆ ಬೇರೆ ಒಂದು ಪೂಜೆ ಮಾಡಿಸ್ತೀವಿ, ಏನು ತೊಂದರೆ ಇಲ್ಲ. ಬೆಳಗಾವಿ ಭಾಳ ಜನ ಆಕಾಂಕ್ಷಿ ಇದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಭಾಳ ಸೀನಿಯರ್ ಇದ್ದೀನಿ ಪಕ್ಷ. ನಾನು ಎಲ್ಲರಿಗೂ ಹೇಳೋದೇನೆಂದ್ರೆ, ನಮ್ಮ ಹೈಕಮಾಂಡ್ನವ್ರಿಗೂ ನಮ್ಮ ರಾಜ್ಯದ ನಾಯಕರುಗಳಿಗೆ ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್ ಎಷ್ಟು ವರ್ಷದಿಂದ ನಾವು ಪಕ್ಷದಾಗಿದ್ದೀವಿ ಅದನ್ನು ನೋಡಿಕೊಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಸನ ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ ಮುಂದಿನ ರಾಜಕೀಯದ ಭವಿಷ್ಯ ದೃಷ್ಟಿಯಿಂದ, ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರನ ಸಿದ್ದರಾಮಣ್ಣವರು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಪಕ್ಷದ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿದ್ದಾರೆ. ಸಿಗುತ್ತೆ ಅನ್ನೋ ಭರವಸೆನ ಹೇಳ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ. ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನ ಅಂಗಳವನ್ನು ತಲುಪಿದೆ. ದೇವರ ಹಣ ಲೂಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿಗಳ ಅರ್ಜಿಗಳನ್ನು ಸಲ್ಲಿಸಲಾಗಿದ್ದು, ಸದ್ಯ ಸುಪ್ರೀಂ ಕೋರ್ಟ್ ಈ ಅರ್ಜಿಗಳನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯ್ ಮಲ್ಯ ಬಾಗ್ಜಿ ಹಾಗೂ ವಿ ಮೋಹನ್ ಅವರಿದ್ದಂತಹ ತ್ರಿಸದಸ್ಯ ಪೀಠದಲ್ಲಿ 3 PIL ಅರ್ಜಿಗಳ ವಿಚಾರಣೆ ಇವತ್ತು ನಡೆದಿದೆ. ಬಳಿಕ ರಾಮ ಮಂದಿರ ಟ್ರಸ್ಟ್, ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಅಲ್ಲದೆ ತನಿಖೆಯ ಪ್ರಗತಿ ವರದಿಯಲ್ಲಿ 1 ವಾರದ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಬೇಕು ಅಂತ ಸೂಚಿಸಿ ವಿಚಾರಣೆಯನ್ನು ಜುಲೈ 20ಕ್ಕೆ ಮುಂದೂಡಲಾಗಿದೆ. ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವಂಥದ್ದು ಏನೇನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ವಿಶೇಷವಾಗಿ ರಾಮ ಮಂದಿರದಲ್ಲಿ ಭಕ್ತರ ದೇಣಿಗೆ ಲೂಟಿ ಆಘಾತಕಾರಿ ಅನ್ನುವಂಥ ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದುವರೆಗೆ ನಡೆದಿರುವಂತಹ ತನಿಖೆಯ ಸ್ಥಿತಿಗತಿಯ ವರದಿಯನ್ನು ನಮಗೆ ಸಲ್ಲಿಸಬೇಕು, ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ನ ಪೀಠದ ಮುಂದೆ ಇದನ್ನು ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹಾಗೆಯೇ ಸದ್ಯಕ್ಕೆ ಅರ್ಜಿದಾರರೊಂದಿಗೆ ವಿವರಗಳನ್ನು ಹಂಚಿಕೊಳ್ಳಬೇಕಿಲ್ಲ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದ್ದು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೂ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಅದರ ಇದೇ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶದ ಸರ್ಕಾರಗಳು ತಮ್ಮ ನಿಲುವುಗಳನ್ನು ತಿಳಿಸಬೇಕು. SITಯ ತನಿಖಾ ವರದಿ ಪರಿಶೀಲನೆಯ ಅಗತ್ಯ ಇದೆ. ಮುಂದಿನ ವಿಚಾರಣೆಯನ್ನು ಜುಲೈ 20ರಂದು ನಡೆಸಲಾಗುವುದು ಅಂತ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. जितने भी ये ट्रस्ट के लोग हैं या फिर कोई ट्रस्ट बना देते हैं, ये केवल मैनेजिंग अफेयर करते हैं. ये पब्लिक ट्रस्ट डॉक्ट्राइन इसमें काम करता है. तो उस पैसे का दुरुपयोग ना हो, वो किसी डकैती नहीं डले, किसी की जेब में नहीं जाए, ट्रांसपेरेंसी हो, इसको लेके हमारी पिटीशन थी. और ये लार्ज पिटीशन थी, राइट. तो हमने इसमें केवल ये कहा था कि अब तक जितने भी CCTV हैं, DVR की रिकॉर्डिंग्स हैं, हुंडी रजिस्टर्स हैं, उन सबको प्रिजर्व किया जाए. इन्वेस्टिगेशन जैसा भी चल रहा है, एजेंसी अच्छा काम कर रही है, तो कम से कम वो कोर्ट के सामने आ जाए, स्टेटस रिपोर्ट फाइल कर दें. तो इसमें मंडे को अभी ऑनरेबल जज साहब ने डेट लगा दिया. ಏನು ಅಯೋಧ್ಯೆಯಲ್ಲಿ ದೇಣಿಗೆ ಕಳುವಿನ ಬಳಿಕ ರಾಜ್ಯ ಸರ್ಕಾರ ಕೂಡ ದೇಣಿಗೆ ವಿಚಾರದಲ್ಲಿ ಅಲರ್ಟ್ ಆಗಿದೆ. ರಾಜ್ಯದ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ದೇಗುಲಗಳಲ್ಲಿನ ಹುಂಡಿ ಎಣಿಕೆಯ ಪಾರದರ್ಶಕತೆ ಜಾರಿಗೊಳಿಸುವುದಕ್ಕೆ 19 ಅಂಶಗಳ ಹೊಸ SOPಯನ್ನು ಜಾರಿ ಮಾಡಲಾಗಿದೆ. ಈ ಮೂಲಕ ದೇವರ ಹಣದ ಮೇಲೆ ಕಣ್ಣಿಟ್ಟವರಿಗೆ ಲಗಾಮ ಹಾಕೋದಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ.
ರಾಜ್ಯ ಸರ್ಕಾರದ ಸುತ್ತೋಲೆಯಲ್ಲಿರುವಂತಹ ಅಂಶಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿವೆ. ಎಲ್ಲರಿಗೂ ಕಾಣುವಂತೆ ಹುಂಡಿಗಳನ್ನು ಅಳವಡಿಸಬೇಕು ಮತ್ತು ಅದಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. 4 ದಿಕ್ಕುಗಳಿಂದ ಕಾಣುವಂತೆ CCTV, ವೆಬ್ ಕ್ಯಾಮೆರಾ ಅಳವಡಿಕೆ ಮಾಡಲೇಬೇಕು. ಅಂದರೆ ಈ ಹುಂಡಿಗಳಿಗೆ ಸಂಬಂಧಿಸಿದಂತೆ ಧಾರ್ಮಿಕ ದತ್ತಿ ಇಲಾಖೆ ಕೇಂದ್ರ ಕಚೇರಿಯಲ್ಲಿ ಇದರ ಸರ್ವರನ್ನು ಅಳವಡಿಕೆ ಮಾಡಬೇಕು. ಹಾಗೆಯೇ DC, SP ಕಚೇರಿಯಲ್ಲಿ ದೇವಾಲಯಗಳ CCTV ಸಂಪರ್ಕ ಇರಲೇಬೇಕು. ಅವರು ಕೂಡ ಮಾನಿಟರ್ ಮಾಡುವ ಹಾಗೆ ಇರಬೇಕು. ಎಲ್ಲ ದೇಗುಲಗಳಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಉತ್ತೇಜನವನ್ನು ಕೊಡಬೇಕು. ಸೊ ದ್ಯಾಟ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ಜಮೆಯಾಗುತ್ತೆ. ಹುಂಡಿ ಎಣಿಕೆಯಲ್ಲಿ ಕಂದಾಯ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗಿಯಾಗಲೇಬೇಕು ಅನ್ನೋದನ್ನು ಸೂಚಿಸಲಾಗಿದೆ. ಹೆಚ್ಚು ದೇಣಿಗೆ ಬರುವ ದೇಗುಲಗಳಲ್ಲಿ ವಾರಕ್ಕೊಮ್ಮೆ ಹುಂಡಿ ಎಣಿಕೆಯನ್ನು ಮಾಡಬೇಕು ಮತ್ತು ಸಾಧಾರಣ ದೇಣಿಗೆ ಬರುವಂತಹ ದೇಗುಲಗಳಲ್ಲಿ 2 ವಾರಗಳಿಗೊಮ್ಮೆ ಎಣಿಕೆಯನ್ನು ಕಡ್ಡಾಯವಾಗಿ ಮಾಡಬೇಕು. ತಹಶೀಲ್ದಾರ್ ಅವರ ಮೇಲ್ವಿಚಾರಣೆಯಲ್ಲಿ ಹುಂಡಿ ಎಣಿಕೆ ನಡೆಸುವಂಥದ್ದು ಅತಿ ಮುಖ್ಯ ಅನ್ನೋದನ್ನು ಹೇಳಲಾಗಿದೆ. ಹಾಗೆಯೇ ಫೇಸ್ ರೆಕಗ್ನೈಸೇಷನ್ ಮಾಡುವಂತಹ ಕ್ಯಾಮ್ರಾಗಳನ್ನು ಅಳವಡಿಸಿ ಸಿಬ್ಬಂದಿಯ ಮೇಲೆ ನಿಗಾ ಇಡುವಂಥದ್ದು ಕೂಡ ಮುಖ್ಯ ಅಂತ ಮುಜರಾಯಿ ಇಲಾಖೆ ತನ್ನ ಸುತ್ತೋಲೆಯಲ್ಲಿ ಸೂಚಿಸಿದೆ. ಇನ್ನು ಕಂಬಳ ಅಂದರೆ ಕರಾವಳಿಗರ ಪಾಲಿಗೆ ಅದೊಂದು ಹೆಮ್ಮೆಯ ಕ್ರೀಡೆ. ನೋಡೋರಿಗೆ ಇದೊಂದು ಕ್ರೀಡೆಯಾಗಿದ್ದರೆ ತುಳುನಾಡಿಗೆ ಇದೊಂದು ಸಂಸ್ಕೃತಿಯ ಭಾಗ. ಆದರೆ ತುಳುನಾಡಿನ ಈ ಸಂಸ್ಕೃತಿಯ ಆಗಿರುವಂತಹ ಕಂಬಳವನ್ನು ಮೈಸೂರಿಗೆ ತರೋದಕ್ಕೆ ಹೊರಟಿದೆ ಸರ್ಕಾರ. ಹೀಗಾಗಿ ಮೈಸೂರಿನಲ್ಲಿ ಈಗ ಕಂಬಳ ಕಾಳಗವನ್ನು ಹಚ್ಚಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸಿಯೇ ಸಿದ್ಧ ಅಂತ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದಿದೆ. ವಿಶೇಷವಾಗಿ ಪುತ್ತೂರಿನ ಶಾಸಕರು ಇದರ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಭಾರಿ ಮಾತೆ ಜಟಾಪಟಿ ಈಗ ನಡೀತಾ ಇದೆ. ದಸರಾದಲ್ಲಿ ಕಂಬಳದ ವಿಷಯವಾಗಿ ರಾಜಕೀಯ ಜಿದ್ದಾಜಿದ್ದು ನಡೀತಾ ಇರುವಂತಹದರ ಮಧ್ಯೆನೇ ಮತ್ತೊಂದು ಕಿಚ್ಚು ಹೊತ್ಕೊಂಡಿದೆ. ಕಂಬಳದ ಕೆರೆ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಮೊದಲ ಹಂತವಾಗಿ ಮೈಸೂರಿನ ಸಾತಗಳ್ಳಿಯ ಬಳಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಇದಕ್ಕಾಗಿ 20 ಬಿಳಿ ಜಾಲಿ ಮರ, 2 ಕಾಡು ಮರ ಹಾಗೂ 12 ಗುಲ್ಮೊಹರ್ ಮರಗಳನ್ನು ಕಡಿದು ಹಾಕಿದ್ದಾರೆ. ಅರಣ್ಯ ಇಲಾಖೆಯ ಅನುಮತಿಯನ್ನು ಕೂಡ ಪಡೆಯದೇನೆ ಮರಗಳನ್ನು ಕಡಿಯಲಾಗಿದೆ ಅಂತ ಈ ಮರ ಕಡಿದವರ ವಿರುದ್ಧ FIR ಅನ್ನು ದಾಖಲಿಸಲಾಗಿದೆ. ಇದೀಗ ಪರಿಸರವಾದಿಗಳು ಹಾಗೂ ರೈತ ಸಂಘಟನೆಗಳು ಈ ಒಂದು ಕಂಬಳಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ಜುಲೈ 18ರಂದು ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ಕಂಬಳ ವಿಷಯವಾಗಿ ರಾಜಕೀಯ ಸಮರ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಕಂಬಳವನ್ನು ಮಾಡಿಸಿಯೇ ಸಿದ್ಧ ಅಂತ ಹೇಳ್ತಾ ಇದ್ರೆ, ದೋಸ್ತಿ ನಾಯಕರು ಮಾತ್ರ ಇದಕ್ಕೆ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಪ್ರಚಾರಕ್ಕೋಸ್ಕರ ಸರ್ಕಾರ ಹೊಸ ಸಂಸ್ಕೃತಿಗೆ ನಾಂದಿ ಹಾಡ್ತಾ ಇದೆ ಅಂತ ಕಿಡಿಕಾರ್ತಾರೆ. ದೋಸ್ತಿ ನಾಯಕರ ಮಾತಿಗೆ ಕಾಂಗ್ರೆಸ್ ನಾಯಕರು ತಿರುಗಿಟ್ಟು ಕೊಡ್ತಾ ಇದ್ದಾರೆ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ. ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೇ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆನೂ ಕೂಡ ಅದೇ ಇರುವಂಥದ್ದು. ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಆಚರಣೆ ಇರ್ಬೋದು, ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. 10 ಕೋಟಿ ಖರ್ಚು ಮಾಡೋದು ಬದಲಾಗಿ ಈ ರಸ್ತೆಗಳು ಹಳ್ಳ ಬಿದ್ದಿದೆಯಲ್ಲ, ಅಲ್ಲ ಕಂಬಳದ ಅಗಿಯಕ್ಕೆ ಹೋಗ್ತಾ ಇದ್ದೀರಲ್ಲ, ಹಳ್ಳ ಮಾಡೋಕ್ಕೆ ಹೋಗ್ತಾ ಇದ್ದೀರ. ಕಂಬಳ ಮಾಡಬೇಕು ಅಂದರೆ ಹಳ್ಳ ಮಾಡಬೇಕು. ಹಳ್ಳ ಮಾಡೋದ್ರ ಬದಲಾಗಿ ಇಲ್ಲಿ ಇಡೀ ರಾಜ್ಯದಲ್ಲಿ ಬಿದ್ದಿರುವಂಥ, ಚಾಮರಾಜನಗರದಲ್ಲಿ, ಮೈಸೂರಲ್ಲೆಲ್ಲ ಬಿದ್ದಿರುವಂಥ ರಸ್ತೆಗಳಲ್ಲಿ ಬಿದ್ದಿದ್ದ ಹಳ್ಳನ ಮುಚ್ಚಿ ಈ ಸಲ ಕಂಬಳ ದಸರಾ ಉತ್ಸವದ ಜೊತೆಗೆ ಸೇರಿದರೆ ಅದಕ್ಕೆ ಒಂದು ವಿಶೇಷ ಮೆರುಗಾಗುವಂಥ ಕೆಲಸಗಳು ಆಗ್ತದೆ. ಇಲ್ಲದೆ ಕಂಬಳವನ್ನು ವಿರೋಧಿಸುವಂಥ ಪ್ರಶ್ನೆಯೇ ಇಲ್ಲ ಅಂತ ನಾನು ಹೇಳೋದು. ಮತ್ತು ಕೆಲವರಿಗೆ ಅದರಲ್ಲಿ ಅವರಿಗೆ ಅದರ ಬಗ್ಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ ಕಂಬಳದ ಬಗ್ಗೆ. ಇನ್ನು ಅಮೆರಿಕ ಹಾಗೂ ಇರಾನ್ ನಡುವೆ ಸಂಘರ್ಷ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಕದನ ವಿರಾಮ ಸಂಪೂರ್ಣವಾಗಿ ಮುರಿದು ಬಿದ್ದ ಮೇಲೆ ಈಗ ಮಧ್ಯಪ್ರಾಚ್ಯದ ಆಗಸದಲ್ಲಿ ಮಿಸೈಲ್ ಮತ್ತು ಯುದ್ಧ ವಿಮಾನಗಳ ಘರ್ಜನೆ ಜೋರಾಗಿದೆ. ದಾಳಿ ಪ್ರತಿದಾಳಿಗಳು ತಾರಕಕ್ಕೇರಿವೆ. ಅದರಲ್ಲೂ ಖಮೇನಿ ಅಂತ್ಯಕ್ರಿಯೆಯ ಬಳಿಕ ಈ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಅಮೆರಿಕ ಇರಾನ್ನ ಮೇಲೆ 5ನೇ ಸುತ್ತಿನ ದಾಳಿಯನ್ನು ನಡೆಸಿದೆ. ಇರಾನ್ನ ಖುಜಿಸ್ತಾನ್ ಪ್ರಾಂತ್ಯದಲ್ಲಿರುವ ಒಮೈದಿಯಾ ಏರ್ಪೋರ್ಟ್ ಮೇಲೆ ಭೀಕರ ಬಾಂಬ್ ದಾಳಿ ನಡೆಸಿದೆ. ಇಲ್ಲಿ ವಾಯುನೆಲೆ ಮತ್ತು ಹತ್ತಿರದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಮದ್ದುಗುಂಡು ಸಂಗ್ರಹಣಾ ಸ್ಥಳದ ಮೇಲೂ ಕೂಡ ಅಟ್ಯಾಕ್ ನಡೆಸಲಾಗಿದೆ. ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ಮನೆ ಕುಳಿತಿಲ್ಲ. ಅದು ಅಮೆರಿಕದ ಸೇನಾ ನೆಲೆಗಳು ಮತ್ತು ಇಸ್ರೇಲ್ ಮೇಲೆ ಕ್ಷಿಪಣಿಯ ಮಳೆಯನ್ನು ಸುರಿಸಿದೆ. ಕತಾರ್, ಕುವೈತ್, ಒಮನ್, ಬಹ್ರೇನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಡ್ರೋನ್ ದಾಳಿ ನಡೆಸಿದೆ. ದುಬೈನ ಪಾಮ್ ಹೋಟೆಲ್ ಮೇಲೂ ಕೂಡ ಸ್ಫೋಟ ಸಂಭವಿಸಿದೆ.
ಅಮೆರಿಕವು ಇರಾನ್ನ 140ಕ್ಕೂ ಹೆಚ್ಚು ಸೇನಾ ಮತ್ತು ವಾಣಿಜ್ಯ ಗುರಿಗಳನ್ನು ಧ್ವಂಸಗೊಳಿಸಿರುವುದಾಗಿ ಹೇಳಿಕೊಂಡಿದೆ. ಇರಾನ್ ಕೂಡ ತಾನು ಅಮೆರಿಕದ ನೆಲೆಗಳ ಮೇಲೆ ನಡೆಸಿದಂತಹ ದಾಳಿಗಳ ವಿಡಿಯೋಗಳನ್ನು ಬಿಡುಗಡೆ ಮಾಡಿದೆ. ಈ ಸಂಘರ್ಷದಿಂದ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $80ಗಳಿಂದ ಈಗ $70 $80ಗೆ ಏರಿತು. ಇಡೀ ವಿಶ್ವ ಮತ್ತೊಮ್ಮೆ ಆತಂಕಕ್ಕೆ ಈಡಾಗಿದೆ. ಇರಾನ್ನ ಅತ್ಯುನ್ನತ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಗೆ ಪ್ರತೀಕಾರಕ್ಕೆ ಭಾರೀ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಯುರೋಪಿಯನ್ ರಾಷ್ಟ್ರಗಳ ಅಗ್ರ ನಾಯಕರನ್ನ ಇರಾನ್ ಹಿಟ್ ಲಿಸ್ಟ್ನಲ್ಲಿ ಸೇರಿಸಿಕೊಂಡಿದೆ ಅಂತ ಹೇಳಲಾಗಿದೆ. ಈ ಕುರಿತ ವರದಿ ಈಗ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ. 13 ಜಾಗತಿಕ ನಾಯಕರುಗಳು ಈಗ ಈ ಹಿಟ್ ಲಿಸ್ಟ್ನಲ್ಲಿ ಇದ್ದಾರೆ ಅಂತ ಹೇಳಲಾಗಿದೆ. ಇದರಲ್ಲಿ ನಂಬರ್ 1 ಇರುವಂಥದ್ದು ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ. ಇನ್ನು ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ಪ್ರಧಾನಮಂತ್ರಿ. ಕೀರ್ ಸ್ಟಾರ್ಮರ್, ಬ್ರಿಟನ್ನ ಮಾಜಿ ಪ್ರಧಾನಮಂತ್ರಿ. ಹಾಗೆಯೇ ಎಮ್ಯಾನ್ಯುಯಲ್ ಮ್ಯಾಕ್ರನ್, ಫ್ರಾನ್ಸ್ನ ಅಧ್ಯಕ್ಷ. ಜಾರ್ಜಿಯಾ ಮೆಲೋನಿ, ಇಟಲಿನ ಪ್ರಧಾನಿ. ಫ್ರೆಡ್ರಿಕ್ ಮೆರ್ಜ್, ಜರ್ಮನಿಯ ಚಾನ್ಸಲರ್. ಮಾರ್ಕ್ ರುಬಿಯೋ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ. ಪೀಟ್ ಹೆಗ್ಸೆತ್, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ. ಹೀಗೆ ನಾಯಕರುಗಳನ್ನು ಇಲ್ಲಿ ಹೆಸರಿಸಿಕೊಂಡು ಇರಾನ್ ಟಾರ್ಗೆಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನೆಲಮಂಗಲದಲ್ಲಿ ಶಾಸಕರ ಸಮ್ಮುಖದಲ್ಲೇ ರೌಡಿ ಶೀಟರ್ ಬರ್ತ್ಡೇ ಆಚರಿಸಿಕೊಂಡಿದ್ದಾನೆ. ಯಲಹಂಕ ಶಾಸಕ SR ವಿಶ್ವನಾಥ್, ರೌಡಿ ಶೀಟರ್ ದಾಸ ಸೇರಿದಂತೆ ಮುಖಂಡರು ಒಂದೇ ಹಾರ ಹಾಕಿಕೊಂಡು ಸಂಭ್ರಮಿಸಿದ್ದಾರೆ. ರೌಡಿಗಳ ಜೊತೆಗೆ ಸೌಹಾರ್ದತೆ ಬೆಳೆಸುವುದು ಸರಿಯಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಭೇಟಿಗೆ ಬಂದ ನಟಿ ಪ್ರೇಮಾ ಅವರನ್ನ ಮನೆ ಒಳಗಡೆ ಬಿಡದೆ ಸಿಬ್ಬಂದಿ ತಡೆದಿದ್ದಾರೆ. ಸದಾಶಿವನಗರದ ಮನೆಯ ಬಳಿ ಬಂದಾಗ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಬಂದು ಭೇಟಿ ಮಾಡುವಂತೆ ಹೇಳಿ ಕಳುಹಿಸಿದ್ದಾರೆ. ದಾವಣಗೆರೆಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜಶೇಖರ್ ನಾಗಪ್ಪ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಮೇಜರ್ ಸರ್ಜರಿ ಮಾಡಲಾಗಿದೆ. ಜಿಲ್ಲಾ ಬಿಜೆಪಿಯ ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರುಗಳನ್ನು ನೇಮಕ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆದೇಶ ಹೊರಡಿಸಿದ್ದಾರೆ. ಕಾಂಗ್ರೆಸ್ SIR ಅನ್ನ ಹೈಜಾಕ್ ಮಾಡ್ತಿದೆ ಅಂತ ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರ PRC ವಿತರಣೆ ಮಾಡ್ತಾ ಇದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ, ಓಲೈಕೆಗಾಗಿ ಮಾಡ್ತಾ ಇರುವಂತಹ ಕುತಂತ್ರ ಇದು ಅಂತ ಕಿಡಿಕಾರಿದರು. ಕಾವೇರಿ ಕಣಿವೆಯಲ್ಲಿ ಮತ್ತೆ ನೀರಿನ ಯುದ್ಧ ಶುರುವಾಗಿದೆ. ನಮ್ಮ ರೈತರ ಬೆಳೆಗೆ ನೀರಿಲ್ಲದಿದ್ದರೂ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ ಅಂತ ಆರೋಪಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ಜೊತೆಗೆ KRSಗೆ ಮುತ್ತಿಗೆ ಹಾಕ್ತೀವಿ ಅಂತ ಆರ್ ಅಶೋಕ್ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹರಿಹರ ಪೀಠದ ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ನಿರೀಕ್ಷಣಾ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ರೆಗ್ಯುಲರ್ ಬೇಲ್ಗೆ ವಚನಾನಂದ ಸ್ವಾಮೀಜಿ ಅರ್ಜಿ ಸಲ್ಲಿಸಿದರು. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ತಿಮರೋಡಿಯ ಗಡೀಪಾರು ಆದೇಶ ಪ್ರಶ್ನಿಸಿ ದಾಖಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಮನೆ ಕೆಲಸದಾಕೆ ಮೇಲೆ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಮಾಜಿ ಸಚಿವ HD ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಸಂಬಂಧಿಸಿದಂತೆ HD ರೇವಣ್ಣಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಆರೋಪದಿಂದ ಮುಕ್ತಗೊಳಿಸಿ ಆದೇಶ ನೀಡಿದ್ದ ಹೈಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಉಪಚುನಾವಣೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. ಹೇಗಾದರೂ ಮಾಡಿ ಗೆಲುವಿನ ಪತಾಕೆ ಹಾರಿಸಲೇಬೇಕು ಅಂತ ಪಣ ತೊಟ್ಟಿರುವ ಸಿಎಂ DK ಶಿವಕುಮಾರ್ ಪ್ರವಾಸಿ ಮಂದಿರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ನಾಯಕರ ಜೊತೆಗೆ ರಹಸ್ಯ ಸಭೆ ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಕಾರ್ಯ ಚುರುಕುಗೊಂಡಿದೆ. ಮಂಗಳೂರು ಪೊಲೀಸರು ನಡೆಸಿರುವಂತಹ ಸರಣಿ ಕಾರ್ಯಾಚರಣೆಯಲ್ಲಿ ಮತ್ತೆ 11 ಮಂದಿ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನು ವಶಕ್ಕೆ ಪಡೆಯಲಾಗಿದೆ. ಕರಾವಳಿಯಲ್ಲಿ ಸಿಕ್ಕಿಬಿದ್ದ ಬಾಂಗ್ಲಾ ನಿವಾಸಿಗಳ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ ಕೇಸ್ನಲ್ಲಿ 2 ಪ್ರಭಾವಿ ವ್ಯಕ್ತಿಗಳ ಹೆಸರು ಕೇಳಿಬಂದಿದೆ. ಈಗಾಗಲೇ ದರ್ಶನ್ ಅಭಿಮಾನಿಗಳಾದ ಪುನೀತ್, ವೇಣು ಮತ್ತು ಸುಹಾಸ್ರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಎಂಬುವರ ಹೆಸರು ಬಾಯ್ಬಿಟ್ಟಿದ್ದಾರೆ. ಮದ್ರಾಸ್ ಹೈಕೋರ್ಟ್ನ ತಮಿಳುನಾಡು ಗೋಹತ್ಯೆ ಸಂಪೂರ್ಣ ನಿಷೇಧ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠವು ಮಹತ್ವದ ಆದೇಶ ಹೊರಡಿಸಿದ್ದು ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿದ್ದ ಗೊಂದಲಕ್ಕೆ ಸದ್ಯ ತೆರೆಬಿದ್ದಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ತನ್ನ 6 ವರ್ಷದ ಮೊಮ್ಮಗಳಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾರು ಚಾಲನೆ ಮಾಡಲು ಕೊಟ್ಟಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಹೈದರಾಬಾದ್ ಪೊಲೀಸ್ ಇನ್ಸ್ಪೆಕ್ಟರ್ ಪೂಜಾರಿ ತಿರುಪತಿಯನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ.
ಇಸ್ರೇಲ್ನಲ್ಲಿ ಅಕ್ಟೋಬರ್ 27ರಂದು ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೇತೃತ್ವದ ಆಡಳಿತದ 4 ವರ್ಷಗಳ ಪೂರ್ಣ ಅವಧಿ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಸಮೀಕ್ಷೆಗಳು ವಿರೋಧ ಪಕ್ಷಗಳ ಗೆಲುವಿನ ಸುಳಿವನ್ನು ನೀಡಿವೆ. ವಿಯೆಟ್ನಾಂ ಬೋಟ್ ದುರಂತದಲ್ಲಿ ಮೃತಪಟ್ಟ 15 ಭಾರತೀಯರ ಮೃತದೇಹಗಳನ್ನು ಸ್ವದೇಶಕ್ಕೆ ಇಂದು ರವಾನಿಸಲಾಗುವುದು ಎಂದು ಹನೋಯ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹೇಳಿದೆ. ವಿಯೆಟ್ನಾಂ ಏರ್ಲೈನ್ಸ್ ವಿಮಾನ ಮೂಲಕ ಮುಂಬೈಗೆ ಮೃತದೇಹಗಳನ್ನು ತರಲಾಗ್ತಾ ಇದೆ. ಜುರಾಸಿಕ್ ಪಾರ್ಕ್ ಹಾಗೂ ಜುರಾಸಿಕ್ ವರ್ಲ್ಡ್ನಲ್ಲಿ ನಟಿಸಿದ್ದ ನಟ ಸ್ಯಾಮ್ ನೀಲ್ ನಿಧನರಾಗಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ವಿಧಿವಶರಾಗಿದ್ದು, ಜಾಗತಿಕ ಚಿತ್ರರಂಗವು ಸ್ಯಾಮ್ ನೀಲ್ ಅಗಲಿಕೆಗೆ ಸಂತಾಪ ಸೂಚಿಸಿದೆ. ಲಾರ್ಡ್ಸ್ನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದೆ. ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 270 ರನ್ಗಳ ಅಂತರದ ಭಾರೀ ಗೆಲುವು ದಾಖಲಿಸಿಕೊಂಡಿದೆ.